ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಅನುಶ್ರೀ ಮಾತಾಡ್ತಾ ಇರೋದು. ಇವತ್ತೊಂದು ಮೀಶೋ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡೋಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ತುಂಬಾ ಶಾಪಿಂಗ್ ಮಾಡ್ತೀನಿ ಅಂದ್ಕೋಬೇಡಿ, ಕಡಿಮೆನೇ ಶಾಪಿಂಗ್ ಮಾಡೋದು. ಬಟ್ ಇದೇನು ಬೇಕಾಗಿತ್ತು, ನೆಸೆಸಿಟಿ ಇಲ್ಲ ಅಂತ ನಮ್ಮ ಮನೇಲಿ ಹೇಳ್ತಾರೆ. ಬಟ್ ನನಗೆ ಇಷ್ಟ ಆಯಿತು ಅಂತ ನಾನು ಆರ್ಡ್ರ್ ಮಾಡಿದ್ದೆ. ಇದೇನು ಅಂತ ಅಂದರೆ ಮಾಮೂಲಿ ಎಣ್ಣೆ ಹಾಕೋಣ ಬಾಟಲು, ಗ್ಲಾಸ್ ಬಾಟಲ್ ಬುಕ್ ಮಾಡಿದ್ದೆ. ಸೊ ಬಂದಿದೆ ಇವತ್ತು. ಇದು ಪ್ರೈಸ್ ನಾನು ಹೇಳ್ತಾ ಹೋಗ್ತೀನಿ. ಇದನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ. ಇದು ಮೀಶೋ ಬಾಕ್ಸು ನೋಡ್ಬೋದು, ಪ್ಯಾಕಿಂಗ್ ಯಾವ ರೀತಿ ಆಗಿದೆ. ಖಂಡಿತವಾಗ್ಲೂ ಇಷ್ಟ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ರಿಟರ್ನ್ ಮಾಡ್ತೀನಿ. ನಾನು ಇಟ್ಕೊಳಕ್ಕೆ ಹೋಗಲ್ಲ, ಯಾರೇ ಆದರೂ ರಿಟರ್ನ್ ಮಾಡ್ತಾರೆ. ನೋಡ್ಬೋದು ಇದು ಇನ್ನು ಇವಾಗ ಪ್ಯಾಕ್ ಆಗಿ ನಾನು ಇವಾಗ ರಿಸೀವ್ ಮಾಡ್ಕೊಂಬಂದು ಅನ್ಬಾಕ್ಸಿಂಗ್ ಮಾಡೋಣ ಅಂತ. ಎಲ್ಲ ಕ್ಲಾಪ್ಸ್ ಆಗುತ್ತೆ, ಚೆನ್ನಾಗಿರೋದು. ಬಟ್ ಯಾರೂ ಇಲ್ಲ, ನಾನು ಒಬ್ಬಳೇ ಅನ್ಬಾಕ್ಸಿಂಗ್ ಮಾಡಬೇಕಾಗುತ್ತೆ. ನನ್ನ ಮಗ ಇದ್ದಾನೆ, ಹೊರ್ಗಡೆ ಇದ್ದಾನೆ. ಅವನಿದ್ದಿದ್ರೆ ನನಗೆ ತೆಗಿಯೋಕ್ಕೆ ಕೂಡ ಬಿಡ್ತಿರ್ಲಿಲ್ಲ ಅವನು. ಸೊ ಇದು ಗ್ಲಾಸ್ ಬಾಟಲ್ ಆಗಿರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲು ಮಾಡಬೇಕು. ಯಾವ ಕಡೆಯಿಂದನಪ್ಪ ತೆಗಿಯೋದು? ತುಂಬಾ ಖುಷಿ ಆಗ್ತಿದೆ ಓಪನ್ ಮಾಡೋಕ್ಕೆ. ಯಾವ ರೀತಿ ಆಗಿರೋದು? ಅಯ್ಯೋ, ಈ ಹೊರ್ಗಡೆ ಮಾಡಿದ್ರೆ ಇದೊಂದು ಡಿಸ್ಟರ್ಬೆನ್ಸು, ಕೋಳಿ ನಾಯಿ ಇದೆಲ್ಲ. ಅದಕ್ಕೆ ನಾನು ಆಲ್ಮೋಸ್ಟ್ ಒಳಗಡೆನೇ ಮಾಡ್ತಿರ್ತೀನಿ. ನೀವು ಡಿಸ್ಟರ್ಬೆನ್ಸ್ ಇದ್ದರೆ ಖಂಡಿತವಾಗ್ಲೂ ಕ್ಷಮಿಸಿ. ನೋಡಿ ಎಷ್ಟು ಕಷ್ಟ ಪಡ್ತಿದ್ದೀನಿ ನಾನು ಅನ್ಬಾಕ್ಸಿಂಗ್ ಮಾಡೋಕ್ಕೆ ಅಂತ. ನೋಡ್ಬೋದು, ಇದು ಎಣ್ಣೆ ಹಾಕೋಣಕ್ಕೆ. ಮತ್ತು ಇದು ಕ್ಯಾಪು ಮುಚ್ಚೋದು, ತೆಗೆದು ಕ್ಯಾಪು ಕೊಟ್ಟಿದ್ದಾರೆ ನೋಡಿ. ಅದನ್ನು ಕವರಲ್ಲಿ ಇಕ್ಬೇಕು ತಾನೆ. ಎರಡು ಕ್ಯಾಪ್ ಕೊಟ್ಟಿದ್ದಾರೆ. ಇದು ಯಾವುದೋ ಒಂದು ಡ್ಯಾಮೇಜ್ ಆಗಿದೆ. ಇಲ್ಲ, ಹಿಂಗೆ ಹಾಕೋಬೋದು ಅದನ್ನು. ನಾನು ಆದರೆ ಅಯ್ಯೋ ಯಾರಪ್ಪ ರಿಟರ್ನ್ ಮಾಡ್ತಾರೆ ಅನಿಸುತ್ತೆ ನನಗೆ. ನೋಡ್ಬೋದು, ಮತ್ತು ಸ್ಪ್ಯಾಚುಲಾ ಇದು ಎರಡು ಡುಂಡುನ್ ಕಲಿಸ್ಕೊಂಡು ಇದೊಂದು ಗ್ಲಾಸ್ ಬಾಟಲ್ಸ್ ತೆಗಿಬೇಕಲ್ವ, ತೆಗೆದ್ರೆ ತಿರ್ಗಿ ಪ್ಯಾಕ್ ಮಾಡೋಕ್ಕೆ ಬರೋಲ್ಲ. ಇರ್ಬೋದು ಸೀಸರ್. ಎತ್ತಾಕಿದ್ರೆ ಗೋವಿಂದನೇ. ಆ್ಯಕ್ಚುಲಿ ನನಗಿದು ಬೇಡವಾಗಿತ್ತು, ಬಟ್ ಅದೇ ಸಿಗಲಿಲ್ಲ ವಿತೌಟ್ ಇದು ಬರೀ ಎಣ್ಣೆ ಬಾಟ್ಲು ತಗೊಂಡ್ರೆ. ಬಟ್ ಇವು ಯಾವೂ ಬರ್ತಿರ್ಲಿಲ್ಲ. ಅದಕ್ಕೆ ನೋಡ್ಬೋದು, ಇದು ಜಾಸ್ತಿ ಕಡಿಮೆ ಎರಡು ಸ್ಪೈಸೀಸ್ ಹಾಕೋಣ ಅಂಥದ್ದು. ಸೇಮ್ ಇದೆ, ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಇದು ನೋಡ್ಬೋದು. ತಿಂತೀರ ಇವಾಗ ದೊಡ್ಡ ಪ್ರಾಡಕ್ಟ್ ಓಪನ್ ಮಾಡ್ತಾ ಇದ್ದೀನಿ. ಇದನ್ನ ತುಂಬ ಕ್ಯೂರಿಯಾಸಿಟಿಯಿಂದ ಓಪನ್ ಮಾಡೋಣ. ಮತ್ತೆ ಯಾಕೆ ಸುಮ್ಮನೆ ದುಡ್ಡು ವೇಸ್ಟು ಅಂದ್ಕೊತಿರ್ತಾರೆ ಹೇಳಬೇಕು ಅಂದರೆ. ನಿಜಾನ ಬಿಡ್ಬೇಕಲ್ವ. ಫೈನ್. ಚೀರ್ಸ್. ಆಲ್ಮೋಸ್ಟ್ ನಾನು ಯಾವಾಗ ಹೊಡೆದಾಕ್ತೀನಿ ಇವನ್ನ. ಆ್ಯಕ್ಚುಲಿ ಪ್ಲಾಸ್ಟಿಕ್ನವೇ ತರಿಸ್ಬಿಡ್ಬೋದಾಯಿತು ಅಂತ ನನಗೆ ಈಗ ಅನ್ನಿಸ್ತಿದೆ. ನನಗೀಗ ಅನ್ನಿಸ್ತಿದೆ ಪ್ಲಾಸ್ಟಿಕ್ನವೇ ತರಿಸ್ಬೋದಾಗಿತ್ತಲ್ಲ ಅಂತ.
ಚಿಯರ್ಸ್. ನೋಡ್ಬೋದಿದೆ ಇಷ್ಟೇ ಪ್ರಾಡಕ್ಟ್ಸು. ಯಾವಾಗ ಹೊಡೆದಾಗ್ತಿರೋ ನಾನು, ಅದೇ ಭಯ ನನಗೆ. ಒಂದು ಬಾಟಲ್ ನಾರ್ಮಲ್ ಎಣ್ಣೆ ದಿನ ಯೂಸ್ ಮಾಡೋಂಥ ಹಾಕೊಳೋದು, ಅಂದರೆ ಕುಕ್ಕಿಂಗ್ ಆಯಿಲ್ನ. ಇದು ನಾನು ಕೊಕೊನಟ್ ಆಯಿಲ್, ಅಂದರೆ ನನಗೇನಾರ ಮಾಡ್ಕೊಬೇಕಾದ್ರೆ ಕೊಕೊನಟ್ ಆಯಿಲೇ ಯೂಸ್ ಮಾಡ್ತೀನಿ ನಾನು. ಸೊ ಅದನ್ನು ಹಾಕೊಳಕ್ಕೆ, ಒಬ್ಬಳಿಗೆ ಮಾಡ್ಕೊಬೇಕಾದ್ರೆ ಅದನ್ನು ಹಾಕೊಳಕ್ಕೆ ತರಿಸಿದ್ದೀನಿ. ನೋಡ್ಬೋದು ಇಷ್ಟು ಮೀಶೋ ಪ್ರಾಡಕ್ಟ್ಸ್ ಬಂದಿರೋದು. ಇದೊಂದು ಇದೆಲ್ಲ ಸೇರಿಸಿ ನಾನು ಕೊಟ್ಟಿರೋದು 245 ರೂಪೀಸ್ ಅಷ್ಟೇ. ಜಾಸ್ತಿ ಆಯಿತು ಅಂತ ನನಗೆ ಖಂಡಿತವಾಗ್ಲೂ ಅನ್ನಿಸ್ಲಿಲ್ಲ. 245 ರೂಪೀಸ್ ಅಷ್ಟೇ ನಾನು ಕೊಟ್ಟಿದ್ದು. ಹೊರ್ಗಡೆ ತೊಗೊಬೇಕಾದ್ರೆ ಒಂದು ಬಾಟ್ಲೆ ಐ ಥಿಂಕ್ 200 ಬೀಳ್ಬೋದು ಇದು. ಬಟ್ ಕಡಿಮೆ ಇರೋದ್ರಿಂದ ನಾನು ಇದನ್ನು ತಗೊಂಡೆ. ಇದು ಅಷ್ಟೇ, ಏನೋ ನಾನು ಮಸಾಲೆ ಹಾಕೊಳಕ್ಕಾಗುತ್ತೆ. ಚಿಕ್ಕ ಸ್ಪೂನ್ ಕೊಡಬೇಕಾಗಿತ್ತು. ಸ್ಪೂನ್ ಕೊಟ್ಟಿದ್ರೆ ಇನ್ನೂ ಕ್ಯೂಟಾಗಿರೋದು ಅಂತ ನನ್ನ ಅಭಿಪ್ರಾಯ. ನೋಡ್ಬೋದು ಇಷ್ಟೇ ಮೀಶೋ ಪ್ರಾಡಕ್ಟ್. ಅಯ್ಯೋ, ನೋಡ್ಬೋದು ಇದೇ ನಾನು ಮೀಶೋ ಪ್ರಾಡಕ್ಟ್ ತರಿಸಿದ್ದು ಕುಕ್ಕಿಂಗ್ ಆಯಿಲ್ ಹಾಕೊಳಕ್ಕೆ. ನಮ್ಮ ಅತ್ತೆಗೆ ಇದೆಲ್ಲ ಇಷ್ಟ ಆಗಲ್ಲ, ಬಟ್ ನನಗೆ ಸ್ವಲ್ಪ ಕ್ಯೂಟ್ ಆಗಿದ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಇದನ್ನು ತರಿಸಿದ್ದೀನಿ. ಇದು ಪ್ರೈಸ್ ನಿಮ್ಗೆ ಹೇಳಿದ್ದೀನಿ, 250 ಅಲ್ಲ 245 ರೂಪೀಸ್ ಆಯಿತು. ಇದು ಮತ್ತು 2 ಚಿಕ್ಕವು, ಅಂದರೆ ನೀವು ಶುಗರ್ ಹಾಕೊಬೋದು ಅಥವಾ ಸಾಲ್ಟ್ ಹಾಕೊಬೋದು. ನಾರ್ಮಲಾಗಿ ಸಾಲ್ಟ್ ಹಾಕೊಬೋದು ಊಟಕ್ಕೆ ಹಾಕೋಬೇಕಾದ್ರೆ. ಮತ್ತು ಒಂದು ಮಿಕ್ಸ್ಚರ್ ಕೊಟ್ಟು ಮತ್ತು ಎಣ್ಣೆ ಹಾಕೋದನ್ನು ಕೊಟ್ಟಿದ್ದಾರೆ. ಮತ್ತು ಎಣ್ಣೆ ಇದಕ್ಕೆ ಫಿಲ್ ಮಾಡಬೇಕಾದ್ರೆ ಹಾಕೊಳೋದು. ಸೊ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಮಾಡಿ, ನಿಮಗೆ ಮೆಸೇಜ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಇದನ್ನು ನಿಮಗೆ ಬುಕ್ ಮಾಡ್ತೀನಿ. ಆನ್ಲೈನು ಅಂದರೆ ಕ್ಯಾಶ್ ಆನ್ ಡೆಲಿವರಿನೇ ಇರುತ್ತೆ. ನಿಮಗೆ ಹೆಂಗೆ ಬೇಕಾದರೆ ನಾನು ಲಿಂಕು ಕೂಡ ಸೆಂಡ್ ಮಾಡ್ತೀನಿ, ಕಮೆಂಟ್ ಮಾಡ್ಬೋದು ನೀವು ಅಂತ ಹೇಳ್ತಾ. ನೋಡ್ಬೋದು ನನ್ನ ಅನ್ಬಾಕ್ಸಿಂಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ವಿಡಿಯೋ ನೋಡಿ ಖಂಡಿತವಾಗ್ಲೂ ಹಂಗೆ ಹೋಗಬೇಡಿ, ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ತುಂಬ ಕಡಿಮೆ ಜನ ಇದ್ದಾರೆ ಅಂತ ಹೇಳಿ ಸಬ್ಸ್ಕ್ರೈಬ್ ಆಗಿ ಅಂತ ಪದೇ ಹೇಳ್ತೀನಿ ಅಂದ್ಕೋಬೇಡಿ. ವಿಡಿಯೋ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಹ್ಯಾವ್ ಎ ಗುಡ್ ಡೇ.